ನಮ್ಮ ಸಮಾಜದ ಹಕ್ಕನ್ನು ಇವತ್ತು ರಾಜಕೀಯದಲ್ಲಿ ಪ್ರತಿಬಿಂಬಿಸುವುದಕ್ಕೆ ಈ ವಿಷಯವನ್ನು ರಾಜ್ಯ ಸರ್ಕಾರಕ್ಕೆ ನಿಮ್ಮ ಮೂಲಕ ಮನವಿ ಮಾಡಲು ಇಂದು ನಾನು ನಿಮ್ಮ ಮುಂದೆ ಬಂದಿದ್ದೆ. ಈ ವೀರಶೈವ ಸಮಾಜವು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದಾಸೋಹ, ಶಿಕ್ಷಣ ಮತ್ತು ಸಾಮಾಜಿಕವಾಗಿ ಅನೇಕ ರಾಜಕೀಯ ಪಕ್ಷಗಳಿಗೆ ಒಮ್ಮತವಾಗಿ ಬೆಂಬಲವನ್ನು ಕೊಟ್ಟು ರಾಜಕೀಯದ ಒಂದು ಇತಿಹಾಸ ಇವತ್ತು ನಿರ್ಮಿಸಬೇಕಾದರೆ ನಮ್ಮ ಜನಾಂಗದ ಒಂದು ಬೆಂಬಲವು ಎಲ್ಲ ರಾಜಕೀಯ ಪಕ್ಷಗಳಿಗೆ ಬೇಕಾಗಿರೋ ವಿಷಯ ನಿಮಗೆಲ್ಲ ಗೊತ್ತಿರುವ ವಿಷಯನೇ. ಈ ಮೂಲಕ ನಾನು ನಿಮ್ಮೆಲ್ಲರಲ್ಲಿ ನಿಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಏನೆಂದರೆ, ಇಡೀ ನಮ್ಮ ಸಮಾಜ ಇಡೀ ದೇಶಾದ್ಯಂತ ಈ ರಾಜ್ಯದಲ್ಲಿ ಪ್ರಬಲರಾಗಿದ್ದಾರೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ ತಮ್ಮದೇ ಆದ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವೀರಶೈವ ಲಿಂಗಾಯತ ಸಮಾಜವು ಬಹು ದೊಡ್ಡದ ಬೆಂಬಲವನ್ನು ಕೊಟ್ಟು ಇವತ್ತು ಅವರ ಒಟ್ಟು ಶಾಸಕರ ಬಲದಲ್ಲಿ 36 ಶಾಸಕರು ನಮ್ಮ ವೀರಶೈವ ಲಿಂಗಾಯತ ಬಂಧುಗಳೇ ಆಗಿದ್ದಾರೆ. ನಾನು ಇಲ್ಲಿ ನಮ್ಮ ಯಾವುದೇ ಒಂದು ಸಮಾಜಕ್ಕೆ, ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ವ್ಯಕ್ತಿಯ ನಿಂದನೆಗೆ ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಇವತ್ತು ಮನ್ನಣೆ ಮಾಡೋಕ್ಕೆ ಬಂದಿಲ್ಲ. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಸಮಾಜದ ಹಕ್ಕೊತ್ತಾಯದ ವಿಚಾರಕ್ಕಾಗಿ ಇವತ್ತು ನಮ್ಮ ಉಪಾಧ್ಯಕ್ಷರು, ನಮ್ಮ ತಾಲೂಕಿನ ಅಧ್ಯಕ್ಷರು, ನಮ್ಮ ಹಿರಿಯ ಮುಖಂಡರು ಹಾಗೂ ರಾಜ್ಯದ ಯುವ ಘಟಕದ ನಿರ್ದೇಶಕರು ಹಾಗೂ ನನ್ನ ಅಣ್ಣ ತಮ್ಮಂದರು, ರಾಷ್ಟ್ರೀಯ ಯುವ ಘಟಕದ ನಿರ್ದೇಶಕರು ಹಾಗೂ ನಮ್ಮ ಸಮಾಜದ ಎಲ್ಲ ಬಂಧುಗಳು ಇವತ್ತು ಬಂದಿದ್ದಾರೆ. ನಾವು ನಿಮ್ಮ ಮುಖಾಂತರ ಈ ಕಾಂಗ್ರೆಸ್ಸಿನ ಏನು ಅವರು ರಾಷ್ಟ್ರೀಯ ನಾಯಕರಿದ್ದಾರೆ ಅವರಿಗೆ ಕೆಲವು ವಿಚಾರಗಳನ್ನು ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಇಚ್ಛೆಪಡ್ತೇವೆ. ಇಡೀ ವೀರಶೈವ ಲಿಂಗಾಯತ ಸಮಾಜವು ಇವತ್ತು ನಿಮ್ಮ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದೆ. ಇದೇ ಬೆಂಬಲವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ನಮ್ಮ ಸಮಾಜ ನಿಮ್ಮ ಮೇಲಿಟ್ಟಿರುವ ಬೆಂಬಲ, ವಿಶ್ವಾಸವನ್ನು ಅದು ಉಳಿಸಿಕೊಂಡು ಹೋಗಬೇಕು. ಈ ವಿಶ್ವಾಸ, ಬೆಂಬಲವನ್ನು ಹೀಗೆ ಮುಂದುವರಿಸಿಕೊಂಡು ಹೋದರೆ ಮುಂಬರುವ ದಿನಗಳಲ್ಲಿ ಈ ಸಮಾಜದ ಒಂದು ನಂಬಿಕೆಯನ್ನು ಉಳಿಸಿಕೊಂಡು, ಈ ನಂಬಿಕೆ ಅನ್ನೋದು ಸಮಾಜಕ್ಕೆ ಈ ನಂಬಿಕೆ ಅನ್ನೋದು ತುಂಬ ಮುಖ್ಯವಾದದ್ದು. ಈ ನಂಬಿಕೆಯನ್ನು ನೀವು ಉಳಿಸ್ಕೊಂಡು ಹೋಗ್ತಿರೋ ಮುಂದೆ ನೀವು ಮುಂಬರುವ ಚುನಾವಣೆಗಳಲ್ಲಿ ನಿಮಗೆ ಮತ್ತಷ್ಟು ಬಲ ನಮ್ಮ ಸಮಾಜ ಮುಖಾಂತರ ಸಿಗುತ್ತದೆ. ಆದ್ದರಿಂದ ಇವತ್ತು ನಾವು ಮನ್ನಣೆ ಮಾಡೋ ವಿಚಾರ ಅಂದರೆ, ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ರಾಜ್ಯಾದ್ಯಂತ, ದೇಶಾದ್ಯಂತ ಇದ್ದೀರಿ. ರಾಜ್ಯದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ವೀರಶೈವ ಮಹಾಸಭಾ ಸಂಘಟನೆಗಳಿದೆ. ಗ್ರಾಮದಲ್ಲಿ, ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ಜಿಲ್ಲಾ ಲೆವೆಲಲ್ಲಿ, ರಾಜ್ಯ ಲೆವೆಲಲ್ಲಿ ಈಗ ಸಂಘಟನೆಗಳು ತುಂಬ ಪ್ರಭಾವಶಾಲಿಯಾಗಿ, ತುಂಬ ಆಕ್ಟಿವ್ ಆಗಿದ್ದಾವೆ. ನಾವು ನಿಮ್ಮ ಮುಖಾಂತರ ಯಾವುದೇ ಸಮಾಜಕ್ಕೆ ಯಾವ್ರಿಗೆ ಒಂದು ನೋವಾಗದಂತೆ ನಾವು ವಿಚಾರ ಪ್ರಸ್ತಾಪಿಸ್ತಿದ್ದಾರೆ. ಏನಂದರೆ, ನಮ್ಮ ಸಮಾಜ ಬಹು ದೊಡ್ಡ ಸಮಾಜ ಆಗಿರೋದ್ರಿಂದ ಈ ಸಮಾಜಕ್ಕೆ ನಮ್ಮ ಒಂದು ಸಮಾಜದ ಶಾಸಕರಿಗೆ ಒಂದು ಅಧಿಕಾರ ಕೊಟ್ಟರೆ ಈ ಸಮಾಜದ ಒಳಿತಿಗಾಗಿ, ಈ ಸಮಾಜದ ಯಶಸ್ಸಿಗಾಗಿ ಒಂದು ಒಳ್ಳೆಯ ಕಾರ್ಯವಾಗುತ್ತದೆ. ಅದರ ಜೊತೆಗೆ ನಾಡಿನ ಹಿತರಕ್ಷಣೆ ಆಗುತ್ತದೆ ಅಂತ ನಮ್ಮ ನಂಬಿಕೆಯಿಂದ ಈ ಮಾತುಗಳನ್ನು ಆಡ್ತಾ ಇದ್ದೇನೆ. ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡ್ರೆಯವರನ್ನು ನಾವು ಒಬ್ಬ ಸೂಕ್ತ ವ್ಯಕ್ತಿ ಎಂದು ಗುರುತಿಸಿ, ಅವರು ಈಗಾಗಲೇ ಅರಣ್ಯ ಹಾಗೂ ಭೂ ಸಂರಕ್ಷಣೆ, ಅರಣ್ಯ ಮತ್ತು ವಿಜ್ಞಾನ, ಪರಿಸರ, ಭೂವಿಜ್ಞಾನ ಈಗಾಗಲೇ ಅವರು ಪ್ರಸ್ತುತ ಮಂತ್ರಿಗಳಾಗಿದ್ದಾರೆ. ಇವರು ಈ ಅರಣ್ಯ ಇಲಾಖೆಯಲ್ಲಿ ಈಗ ಇದುವರೆಗೂ ಆಗದೇ ಇರುವಂತಹ ಒಂದು